ಸ್ಟುಡಿಯೋ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬರ್ಗಳಿಗೆ ನಮಸ್ಕಾರ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಹೋಬಳಿಯ ಬೋರನಕಣಿವೆ ಸಾಯಿಬಾಬಾ ಮಂದಿರಕ್ಕೆ ನವರಸ ನಾಯಕ ಜಗ್ಗೇಶ್ ಜುಲೈ ತಿಂಗಳ 16 ಗುರುವಾರದಂದು ಭೇಟಿ ನೀಡಲಿದ್ದಾರೆ. ಕನ್ನಡ ಚಿತ್ರರಂಗದ ಹಿರಿಯ ನಟ ನವರಸ ನಾಯಕ ಜಗ್ಗೇಶ್ ಅವರು ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತ ಹಾಗೂ ಮಹಾನ್ ಆರಾಧಕರು. ಅವರು ಯಾವುದೇ ಶುಭ ಕಾರ್ಯ ಅಥವಾ ವಿಶೇಷ ಸಂದರ್ಭಗಳಿದ್ದರೂ ರಾಯರ ಮಠ ಅಥವಾ ಗುರು ದೇವಸ್ಥಾನಗಳಿಗೆ ಭೇಟಿ ನೀಡುವುದರ ಹಿಂದೆ ಬಲವಾದ ವೈಯಕ್ತಿಕ ನಂಬಿಕೆ, ಕೃತಜ್ಞತೆ ಹಾಗೂ ಆಧ್ಯಾತ್ಮಿಕ ಕಾರಣಗಳಿವೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಶೂನ್ಯದಿಂದ ಇವತ್ತಿನ ಸ್ಟಾರ್ ಗಿರಿಯವರೆಗಿನ ತಮ್ಮ ಯಶಸ್ಸಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃಪೆಯೇ ಕಾರಣ ಎಂದು ಜಗ್ಗೇಶ್ ನಂಬಿರುವುದರಿಂದ ಅವರು ಸದಾ ಗುರು ದೇವಸ್ಥಾನಗಳ ಭೇಟಿಗೆ ಮೊದಲ ಆದ್ಯತೆ ನೀಡುತ್ತಾರೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ನಂತರ ಹೆಚ್ಚು ನಂಬುವ ಗುರುಗಳೆಂದರೆ ಅದು ಶ್ರೀ ಸಾಯಿಬಾಬಾ. ಜಗ್ಗೇಶ್ ರವರಿಗೆ ಶಿರಡಿ ಸಾಯಿಬಾಬಾವೆಂದರೆ ಅತಿ ಹೆಚ್ಚು ನಂಬಿಕೆ. ಅವರು ಬಾಬಾರನ್ನು ತಮ್ಮ ಬದುಕಿನ ಮತ್ತೊಬ್ಬ ಮಾರ್ಗದರ್ಶಿ ಗುರು ಎಂದು ಭಾವಿಸುತ್ತಾರೆ. ಶಿರಡಿ ಯಾತ್ರೆ ಮತ್ತು ದರ್ಶನ ನಿಯಮಿತ ಭೇಟಿ. ಜಗ್ಗೇಶ್ ಅವರು ವರ್ಷಕ್ಕೆ ಕನಿಷ್ಠ ಒಂದು ಬಾರಿಯಾದರೂ ಮಹಾರಾಷ್ಟ್ರದ ಅಹಮದ್ನಗರ ಜಿಲ್ಲೆಯಲ್ಲಿರುವ ಮೂಲ ಶಿರಡಿ ಕ್ಷೇತ್ರಕ್ಕೆ ಕುಟುಂಬ ಸಮೇತರಾಗಿ ಭೇಟಿ ನೀಡಿ ಬಾಬಾರ ಸಮಾಧಿ ದರ್ಶನ ಪಡೆಯುತ್ತಾರೆ. ಮಾನಸಿಕ ನೆಮ್ಮದಿ. ಚಿತ್ರರಂಗದ ಒತ್ತಡದ ಬದುಕಿನಿಂದ ದೂರ ಉಳಿದು ಮಾನಸಿಕ ಶಾಂತಿ ಮತ್ತು ಆತ್ಮಾವಲೋಕನ ಮಾಡಿಕೊಳ್ಳಲು ಅವರು ಶಿರಡಿಯನ್ನು ಆಯ್ದುಕೊಳ್ಳುತ್ತಾರೆ. ಜಗ್ಗೇಶ್ ಅವರ ಬೆಂಗಳೂರಿನ ಸ್ವಗೃಹದಲ್ಲಿ ಸಾಯಿಬಾಬಾ ಅವರ ಸುಂದರವಾದ ವಿಗ್ರಹ ಹಾಗೂ ಪಟಗಳಿದ್ದು ಅವರು ನಿತ್ಯ ಪೂಜೆ ಸಲ್ಲಿಸುತ್ತಾರೆ. ಬಾಬಾರಿಗೆ ಪ್ರಿಯವಾದ ಗುರುವಾರದಂದು ವಿಶೇಷ ನೈವೇದ್ಯ ಹಾಗೂ ಪ್ರಾರ್ಥನೆ ಮಾಡುವುದು ಅವರ ಮನೆಯ ಸಂಪ್ರದಾಯವಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಬಾಬಾರ ಸಂದೇಶಗಳು. ಜಗ್ಗೇಶ್ ಅವರು ಸಾಯಿಬಾಬಾ ಅವರ ಪ್ರಸಿದ್ಧ ಬೋಧನೆಗಳಾದ ಶ್ರದ್ಧಾ ಮತ್ತು ಸಬೂರಿ, ನಂಬಿಕೆ ಮತ್ತು ತಾಳ್ಮೆ ತತ್ವಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಆಗಾಗ ತಮ್ಮ ಸಾಮಾಜಿಕ ಜಾಲತಾಣಗಳ ಇನ್ಸ್ಟಾಗ್ರಾಮ್ ಮೂಲಕ ಅಭಿಮಾನಿಗಳಿಗೆ ಸಾಯಿಬಾಬಾ ಅವರ ಪವಾಡಗಳು, ನೀತಿ ಕಥೆಗಳು ಮತ್ತು ಜೀವನದ ಮೌಲ್ಯಗಳ ಕುರಿತು ಸಂದೇಶಗಳನ್ನು ಹಂಚಿಕೊಳ್ಳುತ್ತಿರುತ್ತಾರೆ. ಸಾಯಿ ಮಂದಿರಗಳಿಗೆ ಬೆಂಬಲ. ಕೇವಲ ಶಿರಡಿಯಷ್ಟೇ ಅಲ್ಲದೆ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿರುವ ಸಾಯಿಬಾಬಾ ದೇವಸ್ಥಾನಗಳಿಗೂ ಜಗ್ಗೇಶ್ ಭೇಟಿ ನೀಡುತ್ತಾರೆ. ಅದರಂತೆಯೇ ಹುಳಿಯಾರಿನ ಬೋರನಕಣಿವೆ ಸಾಯಿಬಾಬಾ ಮಂದಿರಕ್ಕೆ ಭೇಟಿ ನೀಡುವ ಕಾರಣವಾಗಿದೆ. ಇಂತಹ ಮಂದಿರಗಳು ಹಮ್ಮಿಕೊಳ್ಳುವ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹಾಗೂ ಅನ್ನದಾಸೋಹ ಸೇವೆಗಳಿಗೆ ತಮ್ಮ ಕೈಲಾದ ಆರ್ಥಿಕ ಸಹಾಯ ಅಥವಾ ಬೆಂಬಲವನ್ನು ನೀಡುತ್ತಾ ಬಂದಿದ್ದ ಜಗ್ಗೇಶ್ ಅವರು ತಮ್ಮ ಯೌವನದಲ್ಲಿ ಸಾಕಷ್ಟು ಆರ್ಥಿಕ ಸಂಕಷ್ಟಗಳು ಹಾಗೂ ನೋವುಗಳನ್ನು ಅನುಭವಿಸಿದ್ದು, ರಾಯರ ಹಾಗೂ ಗುರು ಮೇಲಿನ ಭಕ್ತಿಯೇ ಅವರಿಗೆ ಚೈತನ್ಯ ನೀಡಿದೆ. ಒಟ್ಟಿನಲ್ಲಿ ಜಗ್ಗೇಶ್ ರವರು ಗುರು ಮಾರ್ಗದರ್ಶನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾ ಆಧ್ಯಾತ್ಮದ ಕಡೆ ಹೆಚ್ಚು ಒಲವು ತೋರುತ್ತಿದ್ದಾರೆ.